ಎಲ್ರಿಗೂ ನಮಸ್ಕಾರ. ಇವತ್ತು ನನಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ರು. ಸೊ ಆ ವಿಚಾರವನ್ನ ನಾನು ಎಲ್ರಿಗೂ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಮಂಗಳಮುಖಿ ಸಮುದಾಯದವರು ಯಾವ ಧರ್ಮಕ್ಕೆ ಸೇರ್ತಾರೆ ಅಂತ. ಸ್ನೇಹಿತರೆ, ನಿಮ್ಗೆ ಒಂದು ವಿಷಯ ಗೊತ್ತಿರಲಿ, ಈ ಭಾರತ ದೇಶದಲ್ಲಿ ಅನೇಕತೆಯಲ್ಲಿ ಏಕತೆಯನ್ನು ಕಂಡಂತಹ ರಾಷ್ಟ್ರ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಂತಹ ರಾಷ್ಟ್ರ. ಇಂತಹ ರಾಷ್ಟ್ರದಲ್ಲಿ ಈ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಂತಹ ಯಾವುದಾದ್ರೂ ಒಂದು ಸಮುದಾಯ ಇದ್ರೆ ಅದು ಕೇವಲ ಈ ಮಂಗಳಮುಖಿ ಸಮುದಾಯ. ಯಾಕೆ ಅಂತ ಹೇಳಿದ್ರೆ, ಈ ಮಂಗಳಮುಖಿಯರಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಸೊ ಹೀಗೆ ಸಾಕಷ್ಟು ಧರ್ಮಗಳ ವೈವಿಧ್ಯತೆ ಈ ಮಂಗಳಮುಖಿ ಸಮುದಾಯದಲ್ಲಿ ಇಲ್ಲ. ಮುಸ್ಲಿಂ ಆಗಿ ಹುಟ್ಟಂತವರು ಹಿಂದೂ ದೇವತೆಗಳ ಆರಾಧನೆಯನ್ನ ಮಾಡ್ತಾರೆ. ಹಿಂದೂಗಳಾಗಿ ಬಂದಂತವರು ಮುಸ್ಲಿಂ ಪದ್ಧತಿಗಳನ್ನ ಅನುಸರಿಸ್ತಾರೆ. ಮತ್ತೆ ಪ್ರತಿಯೊಬ್ಬರು ಚರ್ಚ್ಗಳಿಗೂ ಹೋಗ್ತಾರೆ, ಮುಸ್ಲಿಂ ದರ್ಗಗಳಿಗೂ ಹೋಗ್ತಾರೆ, ಹಿಂದೂ ದೇವಾಲಯಗಳಿಗೂ ಹೋಗ್ತಾರೆ. ಒಂದು ನಿರ್ದಿಷ್ಟವಾದ ಒಂದು ಇದೇ ಧರ್ಮವನ್ನು ಫಾಲೋ ಮಾಡಬೇಕು ಅನ್ನೋ ಒಂದು ಕಟ್ಟಳೆ ಸಂಪ್ರದಾಯ ಈ ಮಂಗಳಮುಖಿ ಸಮುದಾಯದಲ್ಲಿ ಇರೋದಿಲ್ಲ. ಇಲ್ಲಿ ಒಂದು ಗಂಡಾಗಿ ಬಂದು ಹೆಣ್ಣಾಗಿ ಪರಿವರ್ತನೆ ಆದ ನಂತರದಲ್ಲಿ ಮಾತಾ ಪೂಜೆಯನ್ನು ಮಾಡೋದ್ರ ಮೂಲಕ ಹಿಂದೂ ಸಂಸ್ಕೃತಿಯನ್ನು ಫಾಲೋ ಮಾಡ್ತಾರೆ. ರಂಜಾನ್ ಹಬ್ಬವನ್ನ ತುಂಬಾ ವಿಜೃಂಭಣೆಯನ್ನು ಮಾಡೋದ್ರ ಮೂಲಕ ಮುಸಲ್ಮಾನ್ ಸಂಪ್ರದಾಯವನ್ನು ಫಾಲೋ ಮಾಡ್ತಾರೆ. ಹಾಗೆ ಕ್ರಿಸ್ಮಸ್, ಈಸ್ಟರ್ ಈ ರೀತಿಯಾದ ಚರ್ಚ್ಗಳಿಗೆ ಹೋಗುವ ಮೂಲಕ ಕ್ರಿಶ್ಚಿಯನ್ನರ ಪರಂಪರೆಯನ್ನು ಆರಾಧನೆ ಮಾಡ್ತಾರೆ. ಮಂಗಳಮುಖಿ ಸಮುದಾಯವು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಈ ರಾಷ್ಟ್ರದ, ಈ ಭಾರತ ರಾಷ್ಟ್ರದ ಏನಿದೆಯೋ ಇಲ್ಲಿರುವಂತಹ ಈ ಮೂಲ ನೆಲದ ಸಂಸ್ಕೃತಿಯನ್ನ ನಿಜವಾಗ್ಲೂ ಫಾಲೋ ಮಾಡ್ತಿರೋ ಯಾವುದಾದ್ರೂ ಒಂದು ಸಮುದಾಯ ಇದ್ರೆ ಅದು ಕೇವಲ ಮಂಗಳಮುಖಿ ಸಮುದಾಯ. ಇಲ್ಲಿ ಯಾವುದೇ ಜಾತಿ, ವರ್ಣ, ರಾಗ, ದ್ವೇಷ ಯಾವುದೂ ಇರೋದಿಲ್ಲ. ಯಾವುದಕ್ಕೆ ಸಂಬಂಧಪಟ್ಟಂಗೆ, ಜಾತಿಗೆ ಸಂಬಂಧಪಟ್ಟ ಹಾಗೆ ಇರೋದಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜಗಳಗಳಾದಾಗ, ಮಂಗಳಮುಖಿಯರ ಒಳಗೆ ಜಗಳ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋದಂತ ಸಂದರ್ಭದಲ್ಲಿ ಕೆಲವೊಂದು ಅಂತಹ ಸಂದರ್ಭದಲ್ಲಿ ಜಾತಿಯ ಬಳಕೆ ಆಗುತ್ತೆ ಹೊರತು ಅದನ್ನು ಹೊರತುಪಡಿಸಿ ಅದು ಕೂಡ ಕೇವಲ ಸ್ವಲ್ಪ ದಿನಗಳಿಗೋಸ್ಕರ ಮತ್ತೆ ರಾಜಿ ಆಗ್ತಾರೆ. ಅವಾಗ ಮಾತ್ರ ಒಂದಷ್ಟು ಜಾತಿಗಳು ಮಾತುಗಳಾಡುತ್ತವೆ. ಅದನ್ನ ಬಿಟ್ರೆ ಬೇರೆ ಇನ್ಯಾವುದೇ ಸಂದರ್ಭದಲ್ಲಿ ಮಂಗಳಮುಖಿ ಸಮುದಾಯದಲ್ಲಿ ನೀನು ಆ ಜಾತಿ, ಈ ಜಾತಿ, ಕೆಳ ಜಾತಿ, ಮೇಲ್ಜಾತಿ, ಒಳ್ಳೆ ಧರ್ಮ, ಕೆಟ್ಟ ಧರ್ಮ, ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು ಈ ರೀತಿಯಾದ ವಿಭಿನ್ನತೆಗಳು, ಈ ತರ ದ್ವೇಷಗಳು ಈ ಸಮುದಾಯದಲ್ಲಿ ಇರೋದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಬರ್ತಾರೆ. ಇಲ್ಲಿ ಬಂದಂತ ಯಾಕೆ ಅಂತ ಹೇಳಿದ್ರೆ, ಕುಟುಂಬ, ಸಾಮಾಜಿಕವಾಗಿ ಎಲ್ಲರೂ ಹೊರಗಡೆ ಹಾಕಲ್ಪಟ್ಟವರು ಆಗಿರೋದ್ರಿಂದ ಇಲ್ಲಿರುವಂತ ಹಿರಿಯರು ಏನಿರ್ತಾರೋ ಅವರು ತುಂಬಾ ಪ್ರೀತಿಯಿಂದ ಬರಮಾಡಿಕೊಂಡು ಅವರಿಗೆ ಪದ್ಧತಿಗಳನ್ನು ಹೇಳ್ಕೊಡ್ತಾ ನಾವೆಲ್ಲರೂ ಒಂದೇ ಧರ್ಮ ಅಂತ ಸಾರ್ತಾರೆ ಅಲ್ವಾ ಫ್ರೆಂಡ್ಸ್. ನಿಜವಾಗ್ಲೂ ನಾವು ಈ ಸಮುದಾಯದಿಂದ ಕಲಿಬೇಕಾಗಿರೋದು ದ್ವೇಷವನ್ನ ಮರೆಯುವಂಥದ್ದು, ನಾವೆಲ್ಲ ಒಂದೇ ಅಂತ ಸಾರುವಂಥದ್ದನ್ನ ಮಾಡಬೇಕಾಗತ್ತೆ. ನನ್ನ ಹೆಸರು ಅರುಂಧತಿ ಜಿ ಹೆಗಡೆ, ಕರ್ನಾಟಕ